ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಚಿತ್ರದುರ್ಗದ ಬಿಸ್ಸುದ್ದಿ ನ್ಯೂಸ್ ಚಾನೆಲ್ನ ಅಡಿಯಲ್ಲಿ ನಡೆಯುತ್ತಿರುವ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ. ಆತ್ಮೀಯರೇ, ಸಮಾಜದಲ್ಲಿ ಹಲವು ರೀತಿಯ ಜನರನ್ನು, ಅವರ ವ್ಯಕ್ತಿತ್ವವನ್ನು ನೋಡಿದ್ದೀರಿ. ಅಂಥವರಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಸಮಾಜಕ್ಕೆ ಹೊರೆಯಾಗಬಲ್ಲ ಅನೇಕರ ಪರಿಚಯ ನಿಮಗಿರಬಹುದು. ಆದರೆ ಈ ದಿನ ದೈಹಿಕವಾಗಿ ಅಂಗವಿಕಲತೆ ಉಳ್ಳಂತಹ, ತನ್ನ ಬದುಕಿನ ಹಲವು ವಿಚಾರಗಳ ತುಡಿತವನ್ನು ಬೆತರರೊಂದಿಗೆ ಹಂಚಿಕೊಳ್ಳಬೇಕೆನ್ನುವ ಹಂಬಲದಿಂದ ತಮ್ಮದೇ ಆದಂತಹ ಶೈಲಿಯಲ್ಲಿ ಜೀವನದ ಮಾರ್ಗದಲ್ಲಿ ಒಂದಷ್ಟು ಸಾಹಿತ್ಯದ ಕೃಷಿಯಲ್ಲಿ ತೊಡಗಿರುವಂಥ ಒಬ್ಬ ವಿಶೇಷ ವ್ಯಕ್ತಿಯನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತಿದ್ದೇನೆ. ಅವರೇ PO ತಿಮ್ಮಯ್ಯ ಅಂತೇಳಿ. ಸರ್, ತಮಗೆ ಅಭಿಮಾನದ ಸ್ವಾಗತ. ತುಂಬ ಧನ್ಯವಾದಗಳು. PO ತಿಪ್ಪಯ್ಯನವರು ಹಿಂದೆ ಚಿತ್ರದುರ್ಗದ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡಿದಂಥ ಸೀನಿಯರ್ ಮ್ಯಾನೇಜರ್ ಅಂತ ಕೇಳಿದ್ದೆ. ಸೀನಿಯರ್ ಸೀನಿಯರ್ ಡ್ರಾಫ್ಟ್ಮೆನ್ ಆಗಿ ವರ್ಕ್ ಮಾಡಿದ್ದೀರಿ. ಆ ಸೀನಿಯರ್ ಡ್ರಾಫ್ಟ್ಮೆನ್ ಆಗುವುದರ ಜೊತೆಗೆ ನಿಮ್ಮ ಕ್ಷೇತ್ರ ಗಣಿಯ ವಿಭಾಗಕ್ಕೆ ಸಂಬಂಧಪಟ್ಟದ್ದು, ನಿಮ್ಮ ಹವ್ಯಾಸ ಚಿತ್ರಕಲೆಗೆ ಸಂಬಂಧಪಟ್ಟದ್ದು. ತದನಂತರದಲ್ಲಿ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಕೊಳ್ಳೋದಕ್ಕೆ ನೀವು ಮನಸ್ಸು ಮಾಡಿದ್ರಿ. ಈ ತಿಮ್ಮಯ್ಯನನ್ನು ನೋಡುವ ರೀತಿಯೇ ಬೇರೆ. ಬಾಲ್ಯದಲ್ಲಿ ತಿಮ್ಮಯ್ಯ ಹೇಗಿದ್ರು ಅಂತೇಳಿ ನಮ್ಮ ಪ್ರೇಕ್ಷಕರಿಗೆ ಪರಿಚಯಿಸ್ಕೊಡಿ. ಬಾಲ್ಯದಲ್ಲಿ ನಾವು ತುಂಬ ಕಡು ಬಡತನದಲ್ಲಿ ನಾನು ಬೆಳೆದಂಥ ಮನುಷ್ಯ. ಆರ್ಥಿಕ ಪರಿಸ್ಥಿತಿ ಅಷ್ಟು ನಮ್ಗೆ ಸುಧಾರಿಸಿರಲಿಲ್ಲ. ಆ ಜೀವನೋಪಾಯಕ್ಕಾಗಿ ನಮ್ಮ ಗ್ರಾಮದಲ್ಲ 1966 ಸ್ಥಾಪಿತವಾಗಿದ್ದ ತಾಮ್ರದ ಗಣಿ ಹತ್ರ ಇತ್ತಲ್ಲ ಪಕ್ಕದಲ್ಲಿ ಊರಲ್ಲಿ. ಹಾಗಾಗಿ ಜೀವನೋಪಾಯಕ್ಕಾಗಿ ಅಲ್ಲಿ ನಾನು ಕನಿಷ್ಠ ನೌಕರನಾಗಿ ಸೇರ್ಕೊಂಡೆ. ಕನಿಷ್ಠ ನೌಕರನಾಗಿ ಸೇರಿದ ಮೇಲೆ ಹಂತವಾಗಿ ನನ್ನ ಪ್ರತಿಭೆಯನ್ನು ಗುರುತಿಸಿ ಆ ಒಂದು ಸೀನಿಯರ್ ಡ್ರಾಯಿಂಗ್ ಆಫೀಸರು ಆ ಮಟ್ಟಕ್ಕೆ ನಾನು ಬಂದೆ. ನನ್ನ ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ, ಬಡತನ. ಅವಾಗ ಫೀಸ್ ಕಟ್ಟೋಕ್ಕೂ ದುಡ್ಡಿರಲಿಲ್ಲ ನಮ್ಗೆ, ಅಷ್ಟು ಊಟದ್ದು ತೊಂದರೆ ಇತ್ತು. ಆ ಪರಿಸ್ಥಿತಿಯಲ್ಲಿ ನಾವು ಓದಿ ಆ ಗಣಿಗೆ ಸೇರಿ ನಾನು ಕೆಲಸ ಮಾಡಿ ಆ ಗಣಿಯಲ್ಲಿ ನಾನು 32 ವರ್ಷ ಸುಮಾರು ಸೇವೆ ಮಾಡಿದೆ. ಆಮೇಲೆ 32 ವರ್ಷ ಆದಮೇಲೆ ಆ ಮನೆ ತಾಪತ್ರ ತೂಗ್ಸೋಕ್ಕಾಗಿ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಬಿಟ್ಟೆ. 8 ವರ್ಷ ಇದ್ದಂಗೆಲ್ಲ ಕೊಟ್ಬಿಟ್ಟೆ ಮನೆ ತಾಪತ್ರ ಹಾಕ. ಅದು ಬಿಟ್ಬಿಟ್ಟು ಆಮೇಲೆ ಜಮೀನು ಇದಕ್ಕೆ ಬಂದೆ. ಆ ಗಣಿ ಕೆಲಸದಲ್ಲಿ ಇರಬೇಕಾದ್ರೆ ನಾನು ಚಿತ್ರಕಲೆ ಬೇರೆ ಇತ್ತು. ಆ ಗಣಿ ಸುರಕ್ಷಣಾ ಸಪ್ತಾಹ ಅಂತ ಮಾಡ್ತಾರೆ ವರ್ಷಕ್ಕೊಂದೇ. ಅಲ್ಲಿ ಗಣಿಲಿ ಸುರಕ್ಷಣಾ ಸಪ್ತಾಹದ ಬಗ್ಗೆ ಜನ ಜಾಗೃತಿ, ಕಾರ್ಮಿಕರ ಜಾಗೃತಿ, ಅವರ ರಕ್ಷಣೆ ಬಗ್ಗೆ ಏನೆಲ್ಲ ಭಿತ್ತಿ ಪತ್ರಗಳು ಬರೆಯೋದು ನನಗೆ ವಹಿಸ್ತಿದ್ರು. ಆಮೇಲೆ ಸ್ಲೋಗನ್ ಅಂತ ಇರಬೇಕು, ಆಸರೆ ತಪ್ಪಿದ್ದಕ್ಕಲ್ಲೂ ಆಶ್ರಯ ನೀಡುವುದಿಲ್ಲ. ಈ ಥರದ್ದು ಆ ಯಂತ್ರವು ಕತ್ತೆಯಂತೆ ಕೆಲಸ ಮಾಡಬಲ್ಲದು, ಅದು ನೀಡುವಾಗ ಕತ್ತೆಯ ಒದತಕ್ಕಿಂತ ಕೆಟ್ಟದಾಗಿರ್ತದೆ. ಅಪಘಾತವೇ ಅವಸರವೇ ಅಪಘಾತಕ್ಕೆ ಮೂಲಕ. ಈ ಥರ ಎಲ್ಲ ನಾನು ಭಿತ್ತಿ ಪತ್ರ ಬರ್ತಿದ್ದೆ. ಆವಾಗ ಅದು ಬರೆದ್ಬಿಟ್ಟು ಕವನಗಳು ಅದರ ಆ ಚುಟುಕು ಕವನ ಆಯಿತು. ಆಮೇಲೆ ಸುರಕ್ಷಣೆ ಗೀತೆಗಳು ಬರಿ ಅಂತಂದರು. ಸುರಕ್ಷಣೆ ಗೀತೆಗಳು ಬರೆದೆ, ಪದ್ಯದ ಕವನ ಬರೆದಂಗೆ. ಅದೇ ಹಂಗೆ ಅಭ್ಯಾಸ ಆಯಿತು. ಅದಕ್ಕಿಂತ ಮುಂಚೆ ನಾನು ಗಣಿಯಲ್ಲಿರ್ಬೇಕಾದ್ರೆ ಕಾರ್ಮಿಕ ನಾಯಕನಾಗಿದ್ದೆ, ಕಮ್ಯುನಿಸ್ಟ್ನಲ್ಲಿದ್ದೆ. ಪಂಪಪತಿ ದುರ್ಗದವರು ಕಮ್ಯುನಿಸ್ಟ್ 4 ವರ್ಷ ಟ್ರೆಜರರ್ ಆಗಿ ಕಾರ್ಮಿಕ 1,000 ಜನ ಕಾರ್ಮಿಕರದ್ರಾಗೆ ನಾಯಕನ ಮುಖಂಡನಾಗಿ ನಾನು ಕಾರ್ಯನಿರ್ವಹಿಸಿದೆ. ಆ ಕಡೆ ಯೂನಿಯನ್ನು ಸಂಘ, ಕಾರ್ಮಿಕರ ಸಂಘ, ಈ ಕಡೆ ನೌಕರಿ, ಎರಡೂ ನಿಭಾಯಿಸ್ಕೊಂಡು ಹೋಗ್ತಿದ್ದೆ. ಅಂತ ತಿಮ್ಮಯ್ಯ ಆ ಹೊತ್ತು 1966ರಲ್ಲಿ ಕಂಡ ಬಡತನ, ಅಂದಿನ ಭಾರತದ ನಿಮ್ಮ ನೆನಪುಗಳು, ಈ ಹೊತ್ತಿನ ಭಾರತದ ಬಡತನದ ಬಗ್ಗೆ ನೀವೇನು ಹೇಳ್ತೀವಿ? ಸ್ವಾಮಿ, ಆವತ್ತಿನ ಬಡತನ ಅಂದರೆ ಅನ್ನಕ್ಕಾಗಿ ನಾವು ದುಡಿತಿದ್ವಿ. ಅನ್ನ ಸಿಕ್ಕರೆ ಸಾಕಪ್ಪ ಅಂತ, ಅದು ಕನಿಷ್ಠ ಕೂಲಿ ವೇತನ ಅವಾಗ ಕೊಡ್ತಿದ್ವಿ. ನೀವು ಹೇಳಿದ್ರೆ ನಾವು 32 ರೂಪಾಯಿ ಕೊಡ್ತಿದ್ರಿ ತಿಂಗಳಿಗೆ. ಎಷ್ಟು? ತಿಂಗಳಿಗೆ 32 ಜೀವನ ಮಾಡ್ತಿದ್ವಿ. ಹಂತವಾಗಿ ನಾನು ಪ್ರತಿಭೆ ಗುರಿಸಿ ಮೇಲಿನ ಸ್ತರಕ್ಕೆ ಬಂದಾಗ ಸ್ವಲ್ಪ ಸಂಬಳನೂ ಜಾಸ್ತಿ ಆಯಿತು, ಆ ಆರ್ಥಿಕ ಮಟ್ಟನೂ ಸುಧಾರಿಸಿ ಜೀವನೋಪಾಯಕ್ಕೆ ಒಳ್ಳೆ ಇದಾಯ್ತು ಅಂತ ನಾನು ಆ ಗಣಿಯಲ್ಲಿ ಇದು ಮಾಡಿದ್ರಿ. ಈ ತಿಮ್ಮಯ್ಯನವರು ಈ ಹೊತ್ತು ಈ ಸಮಾಜದಲ್ಲಿ ನೋಡುವಂಥ ಬಡತನ ನಿಮ್ಗೇನನ್ನ ಹೇಳುತ್ತದು? ಸ್ವಾಮಿ, ಆಗಿನ ಬಡತನಕ್ಕೂ ಈಗಿನ ಬಡತನಕ್ಕೂ ಹೋಲಿಸಿದ್ರೆ ಈಗ ಬಡತನ ಭಾಳ ಸುಧಾರಿಸಿದೆ. ಯಾಕಂತಂದರೆ ಈ ಸರ್ಕಾರ ಜನಗಳಿಗೆ ಭಾಳ ಸವಲತ್ತು ಕೊಡ್ತಿದೆ. ಅದು ಉಚಿತ ಅನ್ನಭಾಗ್ಯ, ಆಮೇಲೆ ಹೆಣ್ಮಕ್ಳಿಗೆ ಅದೇನೋ ಗೃಹಲಕ್ಷ್ಮಿ, ಅದು ಇದು ಹೋದಂತ ಪ್ರತಿಯೊಂದು ಸೌಲಭ್ಯ ಕೊಡ್ತಿದ್ದೆ. ಈಗ ಅನ್ನಕ್ಕೆ ಬಡತನ ಅಂಬೋದು ಇಲ್ವೇ ಇಲ್ಲ. ಬಡತನ ಅಂಬೋದು ನಾವು ಮಾಡ್ಬೇಕಾ ಹೊರತು ಬಡತನ ಬರಲ್ಲ. ಅದು ಸ್ವಲ್ಪ ದುಡಿಮೆ ದುಡಿದ್ರೆ ಸಾಕೀಗ ಜೀವನಕ್ಕೆ. ಆವಾಗ ಹಂಗಲ್ಲ, ತಿನ್ನ ಅಕ್ಕಿಗೂ ದುಡಿಮೆ ಬೇಕು.
ಅದು ಬೇಕು, ತರಕಾರಿ ಪ್ರತಿಯೊಂದು ನಿಭಾಯಿಸ್ಬೇಕಂದ್ರೆ ಅದ್ರಲ್ಲಿ ಕಷ್ಟ ಆಗ್ತಿತ್ತು. ಈಗ ಹಂಗಲ್ಲ, ಸರ್ಕಾರ ಎಲ್ಲ ಸೌಲಭ್ಯ ಕೊಡ್ತೈತೆ. ಅದರಲ್ಲಿ ಒಂದು ಸ್ವಲ್ಪ ನಾವು ಸುಧಾರಿಸಿದ್ರೆ ಸಾಕು, ಜೀವನ ಮಟ್ಟ ಭಾಳ ಆಗ್ತದೆ. ಆದ್ರೆ ಬಡತನ ಅಂಬೋದು ಈಗ ನನಗೆ ತಿಳಿದಂಗೆ ಇದು ಬಡತನ ಅಲ್ಲ, ದುಡಿಮೆ ಚೆನ್ನಾಗೈತೆ, ಎಲ್ಲ ಕಡೆಗೆ ಕೆಲಸ ಸಿಗ್ತೈತಿ. ಈಗ ಪ್ರತಿಯೊಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಆದ್ರೆ ಜನ ಸೋಮಾರಿ ಆಗಿದೆ. ಜನ ಅದನ್ನ ತಿಳ್ಕೊಂಡು ಇದು ಮಾಡ್ಬೇಕು. ಇರೋ ಸೌಲಭ್ಯ ಬಳಸ್ಕೊಂಡು ದುಡಿಮೆ ಮಾಡಿ ಮುಂದುವರೆದ್ರೆ ಒಳ್ಳೇದಾಗುತ್ತೆ. ಬಂದ್ರೆ ಅವ್ರ ಜೀವನ ಇದು ಸುಧಾರಿಸುತ್ತೆ. ಇಲ್ಲಪ್ಪ ಆದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅವರು ಸ್ವಂತ ಇದು ಅದಾಗುತ್ತೆ. ನೀವು ನೌಕರಿಯನ್ನ ಬಿಟ್ರಿ ಮುಗೀತು ಒಂದು ಹಂತಕ್ಕೆ, ಈಗ ಕೃಷಿಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮ್ಗೆ ಏನ್ ಸಂತೃಪ್ತಿ? ನೌಕರಿ ಅಂದ್ರೆ ನಮ್ಮ ಪಿತ್ರಾರ್ಜಿತ ಸ್ವತ್ತಿತ್ತು, ನಮ್ಮ ತಾತ ಮುತ್ತ, ನಮ್ದಲ್ಲ, ಅದು ನಮ್ಮ ತಾಂದರ್ದು. ಅದು ಜಮೀನು. ಮತ್ತು ನಾನು ಇರೋನು ಒಬ್ಬನೇ ಮಗ, ನಮ್ಮ ತಂದೆಗೆ ಯಾರು ಇಲ್ಲ. ಮತ್ತು ಜಮೀನು ಬೀಳ್ಬಿಟ್ರೆ ನಗ್ತಾರೆ, ಈ ಕೃಷಿ ಮಾಡಲೇಬೇಕಲ್ಲ ಹಾಕ್ಪಕ್ತಾರೆ ಅಂತ. ಆ ಒಂದು ಛಲಕ್ಕಾಗಿ ನಾನು ಜಮೀನು ಇದು ಕೃಷಿ ಕೇಳಿಸ್ಕೊಳ್ಳಿದೆ. ಆಮೇಲೆ ನಾನು ರಿಟೈರ್ಡು ಆಯಿತು, ಏನು ಕೆಲಸ ಇಲ್ಲ, ಸುಮ್ಮನೆ ಮನೆಗಿದ್ರೆ ಏನಾಗುತ್ತೆ ಅಂತ ಒಂದು ಮನಸ್ಸು ಇದಾಗುತ್ತೆ. ಬಹುಶಃ ನೌಕರಿ ಸೇರಿರುವ ನಮ್ಮಂಥವ್ರು ಒಂದು ಸಣ್ಣ ನೌಕರಿಯಿಂದ ನಿವೃತ್ತಿ ಆದ್ಮೇಲೆ ಯಾರಪ್ಪ ಹೊಲಕ್ಕೆ ಹೋಗ್ತಾರೆ, ಅದ್ಯಾವ ಜಮೀನು ಅಂತ ಅಂದ್ಕೊಳ್ಳೋದು. ಒಳ್ಳೇದು. ನಿವೃತ್ತಿ ಆದ್ಮೇಲೆ ನಾನು ಮಾಡಿದೆ ಆ ಚಿರಂಜೀವಿ ವಿಂಡ್ ಎನರ್ಜಿ ಅಂತ ಮಡ್ರಾಸ್ ಕಂಪ್ನಿ, ಚೆನ್ನೈ ಕಂಪ್ನಿ. ಆ ವಿಂಡ್ ಫ್ಯಾನ್ ಗೊತ್ತಿರ್ಬೇಕು ನಿಮಗೆ, ಫ್ಯಾನ್ಗಳು ಆಗ್ತಾರೆ. ಆ ಕಂಪ್ನಿಗೆ ಸೇರ್ಕೊಂಡ ನಾನು. ಅಲ್ಲಿ ನನಗೆ ಕಡಪಾಗ ಆಗಿದ್ರು 3 ವರ್ಷ. ಇಲ್ಲಿ ಆಂಧ್ರ, ನಾನು ತಿರುಪತಿ, ಕಡಪ, ಕರ್ನೂಲ್, ಹೈದರಾಬಾದ್, 6 ರೇಂಜ್, ನಲ್ಲಮಲೆ ಇಲ್ಲಿ ನೋಡಿರ್ಬೇಕು. ಆಮೇಲೆ ತಿಕ್ಕೆಸ್ಟ್ ಭಯಂಕರ ಕಾಡು. ಆ ಗುಡ್ಡದಲ್ಲೇ ಹೋಗ್ಬೇಕು. ಫ್ಯಾನ್ ಅಂದ್ರೆ ಕೆಳಗೆ ಹಾಕಲ್ಲ, ಗುಡ್ಡದ ಮೇಲೆ ಹಾಕ್ತೀರ. ಆಮೇಲೆ ಕಾಡು ಪ್ರಾಣಿಗಳು ಆ ಭಯದಿಂದ 3 ಬಾರಿ ಇದು ಬಿಟ್ಟು ಇಲ್ಲಿ ಬಂದ್ರಿ ದುರ್ಗಕ್ಕೆ. 3 ವರ್ಷ ಆಯ್ತಲ್ಲ, ಅದು ಕೆಲಸ ಮುಗೀತು. ನಮ್ದು ಪ್ರಾಜೆಕ್ಟ್ ವರ್ಕು ಅದಾಯ್ತು. ನಮ್ದೆಲ್ಲ ಹೆಡ್ ಆಫೀಸ್ ಹೈದರಾಬಾದ್ ಹೋಗ್ತಿದ್ವಿ ನಾವು, ಕಡಪ ರೂಮ್ ಮಾಡಿ ಅಲ್ಲಿಂದ 3 ವರ್ಷ ಅಲ್ಲಿ ಮಾಡಿಬಿಟ್ಟು ಆ ವಯಸ್ಸಾಯಿತು, ಆ ಗುಡ್ಡ ಹತ್ತಕ್ಕಾಗಲ್ಲ ಬೇಡ ಅಂತ ನಾವು ಊರಿಗೆ ಬಂದೆ. ಈಗ ಕೃಷಿ ಕೆಲಸ ಮಾಡ್ತಿದ್ದೀನಿ. ಕೃಷಿಯಲ್ಲಿ ನಿಮಗೆ ತೃಪ್ತಿ ಇದೆ? ಕೃಷಿಯಲ್ಲಿ ತುಂಬ ತೃಪ್ತಿ ಇದೆ. ಈಗ ಗೊತ್ತು ನಿಮಗೆ, ಇದು ಒಂಥರ ಗ್ಯಾಮ್ಲಿಂಗ್ ಇದ್ದಂಗೆ ಕೃಷಿ ವರ್ಕು. ಈ ಮಳೆಯ ಆಶ್ರಿತ ಪ್ರದೇಶಗಳು ನಮ್ಮವು. ಗ್ಯಾಮ್ಲಿಂಗ್ ದುಡ್ಡು ಕಟ್ಟಿ ಆಡ್ತಾರಲ್ಲ ಸೋದಂಗೆ, ನೆಲಕ್ಕೆ ದುಡ್ಡು ಹಾಕ್ತು ಲಕ್ಷಾನುಗಟ್ಟಲೆ. ಅದು ಬೆಳೆದು ಒಂದು ತೊಂದರೆ, ಅದಕ್ಕೆ ಸರಿಯಾದ ಧಾರಣೆ ಸಿಗಲ್ಲ, ಮಾರ್ಕೆಟ್ ಇಲ್ಲ. ಹೀಗಾಗಿ ಕೆಲವು ನಾವು ಲುಕ್ಷಾನ ಒಂದು ಪರಿಸ್ಥಿತಿ ಇರ್ತದೆ. ನೀರಾವರಿ ಮಾಡೋಣ ಅಂತಂದ್ರೆ ನೀರಾವರಿ ಅಡಿಕೆ ಹಾಕಿದ್ವಿ. ಆ ಬೋರ್ಗಳಲ್ಲಿ ಅಂತರ್ಜಲ ಭಾಳ ಕೆಳಗೆ ಹೋಗಿತ್ತು, ಗೊತ್ತಲ್ಲ ತಮಗೀಗ. ನೀರಿನ ಮಟ್ಟ ಕೆಳಗೆ ಹೋಗ್ಬಿಟ್ಟು ನಾನು ಒಂದು 2-3 ಎಕರೆ ಅಡಿಕೆ ಹಾಕಿ ಎಲ್ಲ ಕೈ ಸುಟ್ಕೊಂಡು ಸಾಲವಂತಿಗಳಾಗಿ ಇದೆ. ರೈತರದ್ದು ಹಿಂಗಾಗುತ್ತೆ. ಈ ತರ ನಿಮಗೆ ಒಂದ್ ಕಡೆ ನೌಕರಿ ಅನುಭವ, ಮತ್ತೊಂದು ಕಡೆ ದಿನಗೂಲಿ ಅನುಭವ, ಮಗದೊಂದು ಕಡೆ ಕೃಷಿ ಅನುಭವ, ಅವುಗಳ ಜೊತೆಗೆ ಒಂದ್ ಕಡೆ ಚಿತ್ರಕಲೆ, ಮತ್ತೊಂದ್ ಕಡೆ ಸಾಹಿತ್ಯದ ರಚನೆ. ನನ್ಗೆ ಏನಾಯ್ತಂದ್ರೆ ಈ ಸಾಹಿತ್ಯದ ಗೀಳಿಡಿತಲ್ಲ, ಈ ಕಮ್ಯುನಿಸ್ಟ್ನಲ್ಲಿ ಇದ್ದೆ ಅಂತಂದ್ರೆ ಕ್ರಾಂತಿ ಗೀತೆಗಳು ಬರೀತಾ ಇದ್ರಿ. ಈ ಕಮ್ಯುನಿಸ್ಟ್ ಮೀಟಿಂಗು, ಸಭೆ ಸಮಾರಂಭ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ್ದು ಎಲ್ಲ ಸಮ್ಮೇಳನ ನಡೀತಿತ್ತು. ಕ್ರಾಂತಿ ಗೀತೆಗಳು ನನಗೆ ಗೊತ್ತು. ಸ್ವಲ್ಪ ನೆಕ್ಸ್ಟ್ ಇರ್ತಾರ ತಪ್ಪು ತಿಳ್ಕೊ, ಕಮ್ಯುನಿಸ್ಟ್ ಅಂದ್ರೆ ಅವಾಗ. ಆಮೇಲೆ ನನಗೆ ಡಿವೈಡ್ ಆಗಿಬಿಡ್ತದೆ. ದೇವರಾಜ ಅರಸರು, ನಟರಾಜ್ ಅಂತಿದ್ರು, INTC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅವ್ರದಕ್ಕೆ ಸೇರ್ಕೊಂಡು. ಆಮೇಲೆ ಅಲ್ಲಿ 2 ಬಣ ಆಗಿಬಿಟ್ಟು 1 ವರ್ಷ ಅವ್ರ ಜನದಲ್ಲಿ ಬಣ ಕಮ್ಯುನಿಸ್ಟು ಇದು ಜಗಳ ಆಯಿತು. ಹಾಗಾಗಿ ನನಗೆ ಯಾಕೋ ಬೇಜಾರಾಯಿತು, ಈ ಚೆನ್ನಾಗಿರಲ್ಲ ಇದೆಲ್ಲ ಅಂತಂದು 2 ಬಿಟ್ಬಿಟ್ಟೆ. ಅಂದ್ರೆ ಒಂದು ಕ್ರಾಂತಿ ಗೀತೆ ಬರೀತಿದ್ನಲ್ಲ, ಅದು ಅಭ್ಯಾಸ ಆಯ್ತು ಅವಾಗ. ಅಲ್ಲ, ಆವತ್ತು ನೀವು ನೋಡಿದ ಹಾಗೆ ಕಮ್ಯುನಿಸ್ಟರ ಧೋರಣೆಗಳಿಗೂ ಈ ಹೊತ್ತಿನ ಪ್ರಜಾಪ್ರಭುತ್ವದ ಧೋರಣೆಗಳಿಗೂ ಸರ್, ಅವಾಗ ಜನಗಳು ಒಳ್ಳೆಯದಕ್ಕಾಗಿ ಕಾರ್ಮಿಕರಿಗೆ ನ್ಯಾಯಯುತವಾದ ಬೆಲೆ ಸಿಗಲಿ, ಸಂಬಳ ಸಿಗಲಿ, ಒಂದು ಸವಲತ್ತು ಸಿಗಲಿ ಅಂತ ಕಾರ್ಮಿಕರು ಹೊಡೆದಾಡ್ತಿದ್ರು. ಕೆಲವೊಂದು ಸಲ ಪ್ರತಿಷ್ಠೆಗಾಗಿ ಇದು ಮಾಡಿಬಿಟ್ರು. ಇನ್ನು ನಾನು ಅಂದ್ರೆ ಲೀಡರ್ ಆಗ್ಬೇಕು, ನಾಯಕನಾಗಬೇಕು, ಈ ಥರ ಒಳಜಗಳು ಸ್ಟಾರ್ಟ್ ಆಗಿಬಿಡ್ತಾರೆ. ಜನಗಳಿಗೇನೋ ಒಳ್ಳೆ ರೀತಿ. ಬಟ್ ಏನಾಗುತ್ತಂದ್ರೆ ಇವ್ರೇನಂತಾರೆ, ಇವರು ಓನರ್ಗಳು ಅಂತ ಇರ್ತಾರಲ್ಲ, ಈ ಫ್ಯಾಕ್ಟ್ರಿ ಓನರ್ಗಳು, ಅವ್ರಿಗೆ ಇವ್ರಿಗೂ ಒಪ್ಪಂದಗಳು ಆಗ್ತಿದ್ವು. ಕೆಲವು ಸರಿ ಅವ್ರಿಗೇನೋ ಲಾಸ್ ಆಗಿರ್ತದೆ, ಓನರ್ಗೆ ಸಂಬಳ ಕೊಡೋಕ್ಕಾಗಲ್ಲ. ಇವ್ರು ನನಗೆ ಬೇಕಪ್ಪ ಅಂತ ಬಡದಾಡ್ತಾನೆ. ಈಗ ಇವರಿಬ್ಬರು ಜಗಳದಲ್ಲಿ ಕಂಪ್ನಿನ ಎಷ್ಟೋ ಮುಚ್ಚೋಗ್ಬಿಟ್ರು. ತಾಮ್ರದ ಗಣಿ ಅದೇ ಪರಿಸ್ಥಿತಿ ಆಯ್ತು. ನಮ್ಮ ದಾವಣಗೆರೆಯಲ್ಲಿ ತಾವು ನೋಡಿದಂಗೆ ಮುಗಿದೋದು. ಯಾಕೆ? ಇವರು ಹೊಡೆದಾಟ, ಮಧ್ಯಸ್ಥಿಕ್ಕಿಲ್ಲ, ಪ್ರತಿಷ್ಠೆ. ಹಿಂಗಾಗಿ ಕಾರ್ಮಿಕರು. ಆಗ ನೀವು ಬರೀತಿದ್ದಂತಹ ಧೋರಣೆಗಳು ನಿಮ್ಮ ಕವನದಲ್ಲಿ ಯಾವುದು? ನಾವು ಕಾರ್ಮಿಕರಿಗೆ ನ್ಯಾಯ ಹೋರಾಟನ, ಸಾಮಾಜಿಕ ಹೋರಾಟ, ನ್ಯಾಯ ಸಮ್ಮತವಾದ ಬೇಡಿಕೆಗಳಿಗಾಗಿ ಹೋರಾಟ. ನಮ್ಗೇನೇನು ಸವಲತ್ತು ಬೇಕು ಆ ಕಂಪ್ನಿಯಿಂದ ಬರೋದು ನ್ಯಾಯ ಸಮ್ಮತ ಕೊಡ್ರಿ ಅಂತ ನಾವು ಬರ್ತೀವಿ. ಅವರು ನಮಗೆ ನಷ್ಟ ಆಗಿದೆ ಕೊಡಲ್ಲ ಅಂತ ಅವರು. ನಮ್ಗೆ ಬೇಕೇ ಬೇಕು ಸ್ವಾಮಿ, ಈ ಆಸ್ಪತ್ರೆ ಸೌಲಭ್ಯ ಬೇಕು, ಆ ಬಟ್ಟೆ ಯೂನಿಫಾರ್ಮ್ ಬೇಕು,
ಈ ಸಂಬಳ ಹೆಚ್ಚಿಗೆ ಆಗಬೇಕು, ನೀವು ಈಗ ಕೊಡ್ತಿರೋ ಸಂಬಳ ಆಗಲ್ಲ ನಮಗೆ ಜೀವನಕ್ಕೆ, ಈ ಥರ ಬೇಡಿಕೆ ಇಡ್ತಿದ್ವಿ. ಅವ್ರ ಬೇಡಿಕೆ ಸ್ಪಂದಿಸ್ತಿರ್ಲಿಲ್ಲ. ಹಿಂಗಾಗಿ ಜಗಳ ಆಗ್ಬಿಟ್ಟು ಎಷ್ಟೋ ಕಂಪ್ನಿ ಮುಚ್ಚಿ ಹೋಗ್ಬಿಟ್ಟು. ಒಂದು ವೇಳೆ ಕಂಪನಿಗಳು ಮುಚ್ಚೋದಕ್ಕೆ ನನಗೆ ಗೊತ್ತಿರೋ ಹಾಗೆ 3 ಕಾರಣ. ಒಂದು ಓನರ್ ಪ್ರತಿಷ್ಠೆ, 2 ಕಾರ್ಮಿಕರ ಪ್ರತಿಷ್ಠೆ, 3 ಕಚ್ಚಾ ಸಾಮಗ್ರಿಗಳ ಸಕಾಲದಲ್ಲಿ ದೊರೆಯದೆ ಮುಚ್ಚುತ್ತದೆ. ಹೋರಾಟಕ್ಕಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಲ್ಲ, ಓನರ್ನ ಅಥವಾ ಗಣಿ ಅಥವಾ ಒಂದು ಕಾರ್ಖಾನೆಯನ್ನ ಉದ್ಧರಿಸಬೇಕು ಅಂತ ನಮ್ಮ ಕರ್ತವ್ಯ ಏನು? ನಮ್ಮ ಕರ್ತವ್ಯ ನಾವು ಗಣಿ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ದೇಶಕ್ಕೆ ಒಳ್ಳೇದಾಗ್ತದೆ, ರಾಷ್ಟ್ರಕ್ಕೆ ಒಳ್ಳೇದಾಗ್ತದೆ, ಇದರಿಂದ ಆದಾಯ ಬರುತ್ತೆ ಅಂತ ಒಂದು ಪರಿಕಲ್ಪನೆ ಇದೆ. ಆ ಕಲ್ಪನೆಯಿಂದ ನಾವೇನು ಗಣಿ ಮುಚ್ಚಬೇಕಂತ ಕಾರ್ಮಿಕರು ಹೋರಾಡೋದಲ್ಲ, ನ್ಯಾಯಸಮ್ಮತವಾದ ಬೇಡಿಕೆ ಈಡೇರಿಸ್ರಿ ಅಂತ ಕೇಳ್ಕೊಂತಿದ್ದೆ ದಯಾವೈದ್ಯರಿಂದ. ಅವರು ಯಾವುದೋ ಕಾರಣಕ್ಕೆ ಯಾವುದಕ್ಕೂ ಕೂಡ ಸುಮ್ಮನೆ ಚಬು ಬೇಳೆ ಮುಂದೂಡೋದು, ಅದು ಲಾಸ್ ಆಗ್ತಿದ್ರು. ಪಾಪ ಅವ್ರಿಗೇನು ಇರ್ತವೇನೋ ಗೊತ್ತಾಗ್ತಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಂಬಲ್ಲ, ನಮ್ಮಿಂದ ಅವರು ಅರ್ಥ ಮಾಡ್ಕೊಂಡು ಈ ಥರ ಒಬ್ರಿಗೊಬ್ರಿಗೆ ಮನಸ್ಸುಗಳು ಇದಾಗ್ಬಿಟ್ಟು ಕೆಲವು ಸಾರಿ ಮಾತುಕತೆಗಳ ವ್ಯತ್ಯಾಸ ಆಗಿ ಕೋರ್ಟು ಕಚೇರಿಗಳೆಲ್ಲ ಆಗ್ತವೆ. ಹಿಂಗಾಗಿ ಈಗ ಸಾಕಷ್ಟು ಅನೇಕ ಸಂಸಾರಗಳು ಬೀದಿಗೆ ಬರ್ತವೆ. ಭಾಳ ಕಾರ್ಮಿಕ ಸಂಸಾರಗಳು ಬೀದಿಗೆ ಬಿದ್ದು ಇವ ಎಷ್ಟೋ ದಿನ ಬೇರೆ ಪರ್ಯಾಯ ವ್ಯವಸ್ಥೆ. ಈಗ ತಿಮ್ಮಯ್ಯನವರು ಒಂದಷ್ಟು ಪತ್ರಿಕೆಗಳಿಗೆ ಬರಿತಾ ಇದ್ರು, ಗೀತೆಗಳನ್ನು ಬರಿತಾ ಇದ್ರು, ಕವನಗಳನ್ನು ಬರೆದ್ರು. ಅವೊಂದಷ್ಟು ಪುಸ್ತಕಕ್ಕೆ ಈಗ ಪ್ರಕಟಣೆಗೆ ಹತ್ತಿರವಾಗೋ ರೀತಿಯಲ್ಲಿ ಇದಾವೆ ಅಂತ ಕೇಳಿದ್ದೆ. ನಿಮ್ಗೆ ಇಷ್ಟವಾಗುವಂತ ಒಂದು ಕವನವನ್ನ ಈಗ ವಾಚನ ಮಾಡಿ, ಒಂದು ಕವನವನ್ನ ಓದಲ್ಲ. ನಾನು ಕವನ ಸುಮಾರು 100-160 ಬರ್ತೀನಿ ಸರ್. ಓಕೆ. ಅದು ಸುಮಾರು ಯಾರಿಗೋ ಮಹಾತ್ಮರು ಕೇಳಿದ್ರು. ಅವಾಗ ಆ ಟೈಮ್ನಲ್ಲಿ ಜೆರಾಕ್ಸ್ ಇರಲಿಲ್ಲ, ಕಂಪ್ಯೂಟರಲ್ಲಿ ಟೈಪ್ ಇತ್ತು. ನಾನು ಪ್ರತಿಗಳು ಟೈಪ್ ಮಾಡಿ ಒರಿಜಿನಲ್ ಕೊಟ್ಬಿಟ್ಟೆ. ಆ ಮನುಷ್ಯನಿಗೆ 20-30 ವರ್ಷ ಆಯಿತು, ದುಡ್ಡು ಕೊಟ್ಟೆ. ಅದು ಆ ಕಡೆ ಹೋಗಿ ಈಗ ಯಾವಾಗಲೂ ಅಳವ ಆಗ್ತಿದ್ದೆ. 85-90ರಲ್ಲಿ ಯೋಚನೆ ಮಾಡಿ ಬುಕ್ಗಳು. ಆಮೇಲೆ ಇನ್ನೊಂದು ಯಾವುದೋ ಬರೆದೆ ಚಂದಮಾವನ ಬಗ್ಗೆ. ಅದು ಭಾಳ ಹೋಗ್ಬಿಟ್ಟು ನಾನು ಬೇಜಾರಾಗ್ಬಿಟ್ಟು 20 ವರ್ಷ ಗ್ಯಾಪ್ ಕೊಟ್ಟೆ ಈ ಸಾಹಿತ್ಯ. ನೋಡೋಣ, ಒಳ್ಳೆ ಕಾಲ ಬರಲಿ ಅಂತ ಆಸೆ ಪಡೋಣ. ಓದಿ. ಈಗ ನನ್ನ ಕವನದ ಶೀರ್ಷಿಕೆ ಕನ್ನಡದ ತೇರು. ಬಹಳಷ್ಟಿದ್ದಾವೆ, ಇದು ಸೆಲೆಕ್ಟ್ ಮಾಡ್ಕೊಂಡು. ಆಯ್ತು. ನಾಡು ನುಡಿ ಸಂಸ್ಕೃತಿಯ ಬಿಂಬಿಸುವ ಕರುನಾಡ ಸಿರಿ ಸಂಪದದ ವೈಭವ, ಕನ್ನಡಿಗರ ಕಣ್ಮಣಿ ಕನ್ನಡಾಂಬೆ ತಾಯಿ ಭುವನೇಶ್ವರಿಗೆ ಜೈಭವ. ತಾಯಿ ತೇಯುತ್ತಲಿದ್ದರೆ ಗಂಧದ ಪರಿಮಳ, ತೇಯುತ್ತಲಿದ್ದರೆ ಗಂಧದ ಪರಿಮಳ, ಸುತ್ತಲೂ ಕಂಪನು ಹರಡುವುದು. ಕನ್ನಡ ಹೃದಯವ ಮೀಟುತ್ತಲಿದ್ದರೆ ಸಾಹಿತ್ಯದ ಸೊಗಡನ್ನು ಸೂಸುವುದು. ಶರಣಾದಿ ದಾಸವರೇಣ್ಣ ಕವಿ ಪುಂಗವರ್ಧಿಸಿದ ಈ ನಾಡು, ಭವ್ಯ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಸುಂದರ ಸೊಬಗಿನ ನೆಲವೀಡು. ಅರಿದು ಚೆದುರು ಹೋಗಿದ್ದ ಸಿರಿಗನ್ನಡದ ನೆಲವ, ಒಂದುಗೂಡಿಸಿ ಆರಿಸಿದರು ಕನ್ನಡದ ಬಾವುಟವ. ಅಖಂಡ ಕರ್ನಾಟಕದಲ್ಲಿ ಆಳವಾಗಿ ಹರಡಬೇಕಿದೆ ಕನ್ನಡದ ಬೇರು. ಅಖಂಡ ಕರ್ನಾಟಕದಲ್ಲಿ ಆಳವಾಗಿ ಹರಡಬೇಕಿದೆ ಕನ್ನಡದ ಬೇರು. ಗಡಿನಾಡ ಅಂಚಿನಲ್ಲಿ ಸಾಗಬೇಕಿದೆ ಕರುನಾಡ ಚಂದನದ ತೇರು. ಕರುನಾಡ ಚಂದನದ ತೇರು. ಚಂದ ಬಂದಿದೆ. ಕನ್ನಡದ ಬಗೆಗಿನ ನಿಮ್ಮ ಅಭಿಮಾನ, ನೀವು ಬರೆದಂಥ ಮತ್ತಷ್ಟು ಕವನಗಳು, 100 ಕವನಗಳು ಪ್ರಕಟಣೆ ಆಗುವಂಥ ದಿನಮಾನಗಳು ಬರಲಿ. ಆ ಹೊತ್ತು ನೀವು ಕಲಿಯುವಾಗಿದ್ದ ಕನ್ನಡ ಮೇಷ್ಟ್ರು ಇವತ್ತು ನಿಮ್ಮ ನೆನಪಿನಲ್ಲಿದ್ದಾರೆ? ನಮಗೆ ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ ಮಾಡ್ತೀನಿ ನಾನು ನೋಡ್ತೀನಿ ಸರ್. ಈ ಒಂದು ವಿಚಾರ ಹೇಳ್ಬೇಕಂದ್ರೆ, ಆಗಿನ ವಿದ್ಯಾಭ್ಯಾಸ ಈಗಿನ ಭಾಳ ವ್ಯತ್ಯಾಸ ಇದೆ. ಆಗ ನಮ್ಮ ಊರಲ್ಲಿ ಇದ್ರೂ ಅವರು ಬೇರೆ ಹೇಳ್ಬೋದ ಅನ್ಯಾಯ ಬೇರೆ ಕೆಳಜಾತಿ ಮೇಷ್ಟ್ರು ಆದ್ರೂ ಜಾತಿಲಿ ನಮ್ಮನ್ನು ಬಡಿದ್ರು ನಮ್ಮ ತಂದೆ ತಾಯಿ ಬಂದು ಯಾರು ಬಂತು ಯಾಕೆ ಹೊಡೆದ್ರಿ ಏನಂತ ಕೇಳ್ತಿರ್ಲಿಲ್ಲ. ಅಂದ್ರೆ ಶಿಕ್ಷಕರು ಅಷ್ಟೇ, ಶಿಕ್ಷಕರಿಗೆ ಅಷ್ಟು ಗೌರವ ಕೊಡ್ತಿತ್ತು. ಈಗ ಒಂದು ಸ್ವಲ್ಪ ಇದು ಮಾಡಿದ್ರು ಶಿಕ್ಷಕರಪ್ಪ ಅಂದ್ರೆ ಮೇಷ್ಟ್ರ ಮೇಲೆ ಇದ್ರ ಮೇಲೆ ಅಪವಾದ ಹೊರಿಸ್ಬಿಡ್ತಾರೆ. ತಪ್ಪು ಇದು. ಶಿಕ್ಷಕರಿಗೆ ಗುರುಗಳಿಗೆ ಯಾವಾಗಲೂ ಗೌರವ ಕೊಡಬೇಕು. ಗುರುವೇ ದೈವ, ಅವ್ರು ಗೌರವ ಕೊಡ್ಬೇಕು. ಆವಾಗ ಶಿಕ್ಷಣ ಬೇರೆ ಇದು ಚೆನ್ನಾಗಿ ಕಾಗುಣತ ಮಗ್ಗಿ. ಈಗೆಲ್ಲ ಕಂಪ್ಯೂಟರ್ ಮೊಬೈಲ್ ಬಂತು, ಮಗ್ಗಿ ಯಾರು ಬರಲ್ಲ, ಯಾವ ಕಾಗುಣತನ ಬರಲ್ಲ, ಏನು ಮಗ್ಗಿನೂ ಬರಲ್ಲ. ಮಗ್ಗಿ ಹೇಳಿದ್ರೆ ಕಂಪ್ಯೂಟರ್ ಮೊಬೈಲ್ ತೆಗಿತಾರೆ. ಇದು ಒಂಥರ ನನಗೆ ಒಂಥರ ಖೇದ ಆಗ್ತದೆ, ಭಾಳ ಬೇಜಾರಾಗುತ್ತೆ. ಏನಪ್ಪ ವಿದ್ಯಾಭ್ಯಾಸ ಬರೀ ಇಂಗ್ಲೀಷ್ ಮೀಡಿಯಮ್ ಆಗ್ತಾರೆ, ಅಪ್ಪ ಮಮ್ಮಿ ಡ್ಯಾಡಿಗಳು ಅಂತ. ಏನು ಸರ್ ಇದು? ಈಗ ನೀವು ವಿದ್ಯಾಭ್ಯಾಸ ಏನು ಈಗಿನ ಸ್ಥಿತಿಗೆ ಕಂಪ್ಯೂಟರ್ಗೆ ಏನು ನಾನು ಒಪ್ಕೊಳ್ತೀನಿ. ಬರೀ ಅದೇ ಮಕ್ಕಳಿಗೆ ಅದೇ ಅಭ್ಯಾಸ ಆದರೆ
ಏನು ಅಂದ್ರೆ ಸೃಜನಶೀಲತೆ ಇಲ್ಲ, ಇಲ್ಲ. ಸುಮ್ಮನೆ ಯಾಂತ್ರಿಕವಾಗಿ ಎಲ್ಲ ನೋಡ್ಕೊಂತಿದ್ದಾರೆ ಮಾಡ್ತಿದ್ದಾರೆ. ಮಕ್ಕಳು ಸೋಮಾರಿಗಳಾಗ್ತಿದ್ದಾರೆ. ನಿಮ್ಮ ಕಳಕಳಿ ಸರಿ. ಕನ್ನಡ ಇದ್ರ ಬಗ್ಗೆನೇ ಇಲ್ಲ. ಮಾತೃಭಾಷೆ ಕಲಿಬೇಕು. ನೀನು ಏನನ್ನ ಇಂಗ್ಲೀಷ್ ಕಲಿ, ಇಂಗ್ಲೀಷು ಅಪರ್ಯಾಯ ಬೇಕಿಲ್ಲ ಅಂತ ಅನ್ನೋದ್ರಲ್ಲಿ ವ್ಯಾವಹಾರಿಕವಾಗಿ ಬೇಕು. ಮತ್ತು ಮಾತೃಭಾಷೆನ ಉಳಿಸ್ರಿ, ಕನ್ನಡನ ಉಳಿಸ್ರಿ, ಬೆಳೆಸ್ರಿ. ಅದು ಒಳ್ಳೆ ಮುಂದೆ ಇದಕ್ಕಾಗ್ತದೆ. ಒಂದು ಮರನೇನು ಬೆಳೆಸಿರಿ ಮುಂದೆ ಎಳ್ಳೀರನ್ನು ಕೊಡುತ್ತೆ, ಮಾವಿನ ನೆರಳು ಕೊಡುತ್ತೆ. ಹಂಗೆ ಮಕ್ಕಳು ಬೆಳೆಸಿರಿ. ಮಕ್ಕಳಿಗೆ ತಂದೆ ತಾಯಿ ಯಾವಾಗಲೂ ಆಸ್ತಿ ಮಾಡಬಾರ್ದು, ಮಕ್ಕಳನ್ನ ಆಸ್ತಿ ಮಾಡ್ಬೇಕು, ಓದಿಸಿ. ಅಬ್ಬಾ, ಓಕೆ ತಿಮ್ಮಯ್ಯ ಸರ್, ನಿಮ್ಮ ವಯಸ್ಸಿನ ಮಿತಿಯನ್ನು ಇಟ್ಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಮತ್ತಷ್ಟು ಹಿಂದಿನ ನಮ್ಮ ಹಿರಿಯರ ಅನೇಕ ವಿಚಾರಗಳು ನಿಮ್ಮ ಜೊತೆಯಲ್ಲಿದ್ದಾವೆ. ಕಾಲಮಿತಿಗೆ ಒಳಪಟ್ಟು ಈ ಹೊತ್ತು ನಮ್ಮ ಕರೆಗೆ ನೀವು ಹೋಗೊಟ್ಟು ಬಂದಿದ್ದಕ್ಕಾಗಿ ನಮ್ಮ ಬಿಸಿ ಸುದ್ದಿ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕ ವಂದನೆ. ನನ್ನ ಈ ಒಂದು ಬಿಸಿ ಸುದ್ದಿ ಇದಕ್ಕೆ ಆಹ್ವಾನಿಸಿ ನನ್ನ ಬಾಲ್ಯದ ನೆನಪುಗಳು ಮತ್ತು ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದೇನಂತ ಕೇಳೋದಕ್ಕೆ ತಮ್ಮ ಥ್ಯಾಂಕ್ ಯು. ತುಂಬ ಈ ಒಂದು ಇದರಿಂದ ನಾನು ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಕೇಳಿದ್ರಲ್ಲ ಪ್ರೇಕ್ಷಕರೇ, ದೈಹಿಕವಾಗಿ ಕಿವುಡುತನ ಕಾಡ್ತಾ ಇದ್ರು ಸಹ ಕನ್ನಡದ ಬಗೆಗಿನ ಅಭಿಮಾನ, ಕೃಷಿಕರ ಬದುಕು ಹಸನಾಗಬೇಕು, ಹೋರಾಟಗಳು ಸತ್ಯದ ಮಾರ್ಗದಲ್ಲಿ ನಡೀಬೇಕು ಅನ್ನೋ ಒಂದಷ್ಟು ಕಳಕಳಿಯನ್ನು ಇಟ್ಕೊಂಡು ತಮ್ಮ ಚಿತ್ರಕಲೆ ಮತ್ತು ಸಾಹಿತ್ಯದ ಮೂಲಕ ಕೃಷಿ ಮಾಡ್ತಾ ಇರುವಂಥ ತಿಮ್ಮಯ್ಯನವರ ಒಂದು ವ್ಯಕ್ತಿತ್ವದ ಕಿರುಪರಿಚಯವನ್ನು ಮತ್ತೆ ಮುಂದಿನ ವಾರ ಬೇರೊಬ್ಬ ಮಿತ್ರರೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.